ಆತ್ಮೀಯ ವಿದ್ಯಾರ್ಥಿಗಳೇ ನಮಸ್ಕಾರ. ನಾನು ಪ್ರವೀಣ್ ಕುಮಾರ್ ಸಂಸುದಿ, ಸಮಾಜಶಾಸ್ತ್ರ ಸಹಾಯಕ ಪ್ರಾಧ್ಯಾಪಕ, ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜು ಬೈಲಹೊಂಗಲ. ನಾವೀಗ ಕರ್ನಾಟಕ ರಾಜ್ಯ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯದಲ್ಲಿ ಅಧೀನದಲ್ಲಿ ಬರುವಂತಹ BA ಪ್ರಥಮ ಸೆಮಿಸ್ಟರ್ ಸಮಾಜಶಾಸ್ತ್ರ ವಿಷಯದಲ್ಲಿರುವಂತಹ 3ನೇ ಘಟಕವಾದ ಸಾಮಾಜೀಕರಣ ಮತ್ತು ಸಂಸ್ಕೃತಿ ಎಂಬ ಘಟಕದ ಅಡಿಯಲ್ಲಿ 2ನೇ ಅವಧಿಯಲ್ಲಿ ಈ ದಿನ ನಾವು ಸಾಮಾಜೀಕರಣದ ಮಹತ್ವ ಎಂಬ ವಿಷಯವನ್ನು ಕುರಿತು ತಿಳಿದುಕೊಳ್ಳೋಣ. ಬನ್ನಿ ವಿದ್ಯಾರ್ಥಿಗಳೇ, ಹಾಗಾದರೆ ಸಾಮಾಜೀಕರಣ ಮಹತ್ವ ಏನು? ಸಾಮಾಜೀಕರಣ ನಮ್ಮ ಜೀವನಕ್ಕೆ ಅವಶ್ಯಕತೆ ಇದೆಯೇ? ಸಾಮಾಜೀಕರಣದಿಂದ ಮನುಷ್ಯ ಒಬ್ಬ ವ್ಯಕ್ತಿಯಾಗಿ, ಒಂದು ಮಗು ಅಥವಾ ಒಬ್ಬ ಮನುಷ್ಯ ಒಬ್ಬ ವ್ಯಕ್ತಿಯಾಗಿ, ಒಬ್ಬ ಒಳ್ಳೆಯ ನಾಗರಿಕನಾಗಿ ಬದುಕಲಿಕ್ಕೆ ಸಾಧ್ಯ ಇದೆಯಾ? ಈ ಸಮಾಜ ಸ್ಥಿರವಾಗಿ ಅಥವಾ ಸುಸ್ಥಿರವಾಗಿ ನಿರಂತರವಾಗಿ ಭದ್ರತೆಯಿಂದ ಇರುವಲಿಕ್ಕೆ ಸಾಧ್ಯವಿದೆಯೇ ಅಂತಕ್ಕಂಥದ್ದು. ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವ ಬೆಳವಣಿಗೆಗೆ ಸಾಮಾಜೀಕರಣ ಎಷ್ಟು ಅವಶ್ಯಕತೆಯೋ ಹಾಗೆ ಸಾಮಾಜಿಕ ಸ್ಥಿರತೆಗೂ ಕೂಡ ಸಾಮಾಜೀಕರಣದ ಅವಶ್ಯಕತೆ ಇದೆ ಅಂತಕ್ಕಂಥ ವಿಚಾರಗಳನ್ನು ಮುಂದೆ ನಾವು ತಿಳ್ಕೊಳ್ಳೋಣ. ಹಾಗಾಗಿ ಈ ಸಮಾಜದಲ್ಲಿರುವಂತಹ ಶಾಂತಿ, ಸುವ್ಯವಸ್ಥೆ ಮತ್ತು ಸಾಮರಸ್ಯದ ಜೊತೆಗೆ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವದ ನಿರ್ಮಾಣದಲ್ಲಿ ಸಾಮಾಜೀಕರಣವು ಬಹಳಷ್ಟು ಅಮೂಲ್ಯವಾದಂತಹ ಪಾತ್ರವನ್ನು ವಹಿಸ್ತದೆ ಅಂತಕ್ಕಂಥ ವಿಚಾರವನ್ನು ನಾವು ತಿಳ್ಕೋಬೇಕಾಗ್ತದೆ. ಯಾಕಂತಂದ್ರೆ ಸಾಮಾಜೀಕರಣ ಅನ್ನೋದು ಒಬ್ಬ ವ್ಯಕ್ತಿ ಹೇಗೆ ನಡವಳಿಕೆಯನ್ನು ರೂಪಿಸ್ಕೊಳ್ತಾನೆ ಮತ್ತು ಸಮಾಜಕ್ಕೆ ಅವಶ್ಯಕವಾಗಿರ್ತಕ್ಕಂತಹ ಅಥವಾ ಸಮಾಜವು ಅಪೇಕ್ಷೆ ಪಟ್ಟಂತಹ ರೀತಿಯಲ್ಲಿ ವ್ಯಕ್ತಿ ತನ್ನ ವರ್ತನೆಗಳನ್ನು ಬದಲಾಯಿಸಿಕೊಳ್ಳಲಿಕ್ಕೆ ಬೇಕಾಗ್ತದೆ ಅಂತಕ್ಕಂಥದ್ದು. ಇಲ್ಲದೆ ಹೋದರೆ ಸಮಾಜದಲ್ಲಿ ಅಶಾಂತಿ ಅಥವಾ ವಾತಾವರಣ ನಿರ್ಮಾಣ ಆಗ್ತಕ್ಕಂಥ ಸಾಧ್ಯತೆ ಇರ್ತದೆ. ಹಾಗಾಗಿ ಸಮಾಜದ ಒಂದು ನೀತಿ ನಿಯಮಗಳಿಗೆ ಅನುಸಾರವಾಗಿ ವ್ಯಕ್ತಿ ತನ್ನ ನಡವಳಿಕೆಯನ್ನು ಕಲಿತ್ಕೊಂಡು ಅಥವಾ ನಡವಳಿಕೆಯನ್ನು ತಿದ್ದುಕೊಂಡು ರೂಪಿಸಿಕೊಂಡು ಸಮಾಜದ ಸ್ಥಿರತೆ ಜೊತೆಗೆ ವ್ಯಕ್ತಿಯ ವ್ಯಕ್ತಿತ್ವ ಬೆಳವಣಿಗೆಯಲ್ಲಿ ಸಾಮಾಜೀಕರಣ ಬಹಳಷ್ಟು ಅಮೂಲ್ಯವಾದ ಪಾತ್ರವನ್ನು ವಹಿಸ್ತದೆ ಅಂತಕ್ಕಂಥ ವಿಚಾರಗಳನ್ನು ನಾವು ತಿಳ್ಕೋಬೇಕಾಗ್ತದೆ. ಯಾಕಂದರೆ ಈಗಾಗಲೇ ಈ ಹಿಂದಿನ ಅವಧಿಯಲ್ಲಿ ಸಾಮಾಜೀಕರಣ ಅಂದರೆ ಏನು, ಅದರ ಲಕ್ಷಣಗಳೇನು ಅನ್ನುವಂತಹ ವಿಚಾರವನ್ನು ತಿಳ್ಕೊಂಡಿದ್ವಿ. ಅವುಗಳ ಆಧಾರದ ಮೇಲೆ ಹಾಗಿದ್ದರೆ ನಮಗೆ ಸಾಮಾಜೀಕರಣದ ಅವಶ್ಯಕತೆ ಇದೆಯೇ ಅಂತಕ್ಕಂಥ ವಿಚಾರ. ಖಂಡಿತವಾಗಿಯೂ ಸಾಮಾಜೀಕರಣದ ಅವಶ್ಯಕತೆ ಪ್ರತಿಯೊಬ್ಬ ವ್ಯಕ್ತಿಗೂ ಇದೆ ಅಂತಕ್ಕಂಥದ್ದು. ಹಾಗಾಗಿ ಆ ನಿಟ್ಟಿನಲ್ಲಿ ಹಾಗಾದರೆ ಸಾಮಾಜೀಕರಣದಿಂದ ವ್ಯಕ್ತಿ ಮತ್ತು ಸಮಾಜಕ್ಕೆ ಏನೆಲ್ಲ ಲಾಭಗಳಿವೆ ಅಥವಾ ವ್ಯಕ್ತಿ ಮತ್ತು ಸಮಾಜದ ಮೇಲೆ ಸಾಮಾಜೀಕರಣದ ಪ್ರಭಾವ ಏನು ಅನ್ನುವಂಥ ವಿಚಾರವನ್ನು ನಾವೀಗ ತಿಳಿದುಕೊಳ್ಳೋಣ. ಬನ್ನಿ. ಮೊದಲನೇದಾಗಿ ಸಾಮಾಜೀಕರಣ ಅಂತಕ್ಕಂಥದ್ದು ಡೆವಲಪಿಂಗ್ ಎಸೆನ್ಷಿಯಲ್ ಸೋಷಿಯಲ್ ಸ್ಕಿಲ್ಸ್ ಅಂತಂದರೆ ಮನುಷ್ಯನಿಗೆ ಅತಿ ಅವಶ್ಯಕವಾಗಿರ್ತಕ್ಕಂತಹ ಸಾಮಾಜಿಕ ಕೌಶಲ್ಯಗಳನ್ನು ಕಲಿತ್ಕೊಳ್ಳಿಕ್ಕೆ ಸಾಮಾಜೀಕರಣವು ಸಹಾಯಕಾರಿ ಆಗ್ತದೆ ಅಂತಕ್ಕಂಥದ್ದು. ಮನುಷ್ಯನ ಸಾಮಾಜಿಕ ಕೌಶಲ್ಯಗಳನ್ನು ಅಭಿವೃದ್ಧಿಪಡಿಸ್ಕೊಳ್ಳಿಕ್ಕೆ ಸಾಮಾಜೀಕರಣ ಸಹಾಯ ಆಗ್ತದೆ ಅಂತಕ್ಕಂಥ ನಾವು ಅಂದ್ಕೋತೀವಿ. ಮನುಷ್ಯ ಸಮೂಹ ಜೀವಿಯಾಗಿರ್ತಾನೆ. ಸಮೂಹ ಜೀವಿ ಅಥವಾ ಸಾಮಾಜಿಕ ಜೀವಿಯಾಗಿರ್ತಾನೆ ಅಂತಂದ್ರೆ ಸಮಾಜದಲ್ಲಿ ಆತ ಬದುಕಬೇಕಾದ್ರೆ ಸಾಕಷ್ಟು ಸ್ಕಿಲ್ಸ್ ಮೀನ್ಸ್ ಕೌಶಲ್ಯಗಳು ಅವಶ್ಯಕತೆ ಇದ್ದಾವೆ ಅಂತಕ್ಕಂಥದ್ದು. ಅದಕ್ಕೋಸ್ಕರ ಹೇಳ್ತಾರೆ ಸೋಷಿಯಲೈಸೇಷನ್ ಹೆಲ್ಪ್ಸ್ ಇಂಡಿವಿಜುವಲ್ಸ್ ಡೆವಲಪ್ ಕ್ರೂಸಿಯಲ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಇನ್ಕ್ಲೂಡಿಂಗ್ ಬೋತ್ ವರ್ಬಲ್ ಆ್ಯಂಡ್ ನಾನ್ ವರ್ಬಲ್ ಕಮ್ಯುನಿಕೇಷನ್. ಮನುಷ್ಯನಿಗೆ ಶಾಬ್ದಿಕ ಮತ್ತು ಅಶಾಬ್ದಿಕವಾಗಿರ್ತಕ್ಕಂತಹ ಸಂವಹನದ ಸ್ಕಿಲ್ಸ್ಗಳು ಅಥವಾ ಕೌಶಲ್ಯಗಳು ಬಹಳಷ್ಟು ಮುಖ್ಯ ಆಗ್ತವೆ ಅಂತಕ್ಕಂಥದ್ದು. ಅವುಗಳ ಮೂಲಕ ವ್ಯಕ್ತಿ ಸಮಾಜದಲ್ಲಿ ತನ್ನ ಭಾವನೆಗಳನ್ನು ಬೆಳೆಸ್ಕೊಳ್ಳಿಕ್ಕೆ ಮತ್ತು ಸಹಾನುಭೂತಿಯನ್ನು ಹೊಂದಲಿಕ್ಕೆ, ಸಮಾಜದ ಬಗ್ಗೆ ಮತ್ತು ಇತರರ ಬಗ್ಗೆ ಸಹಾನುಭೂತಿಯನ್ನು ಹೊಂದಲಿಕ್ಕೆ, ಇತರರೊಂದಿಗೆ ತನ್ನ ಜ್ಞಾನವನ್ನು ಹಂಚಿಕೊಳ್ಳಲಿಕ್ಕೆ ಅಥವಾ ಇತರರಿಂದ ಹಲವಾರು ಕೌಶಲ್ಯಗಳನ್ನು ಸ್ಕಿಲ್ಸ್ಗಳನ್ನು ಕಲಿತ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಹಲವಾರು ಕೌಶಲ್ಯಗಳನ್ನು ಮನುಷ್ಯ ಕಲಿತಾನೆ. ಅದು ಸಹಕಾರ ಆಗಿರ್ಬೋದು, ಹೊಂದಾಣಿಕೆ ಆಗಿರ್ಬೋದು, ಸ್ಪರ್ಧೆ ಆಗಿರ್ಬೋದು, ಇನ್ನಿತರೆ ತಾನು ಹೇಗೆ ಬದುಕಬೇಕು, ಇತರರೊಂದಿಗೆ ಹೇಗೆ ವರ್ತಿಸಬೇಕು, ಹೇಗೆ ಮಾತನಾಡಬೇಕು ಅಥವಾ ಇತರರಿಗೆ ಹೇಗೆ ಗೌರವಿಸಬೇಕು, ಈ ರೀತಿಯಾಗಿರ್ತಕ್ಕಂತಹ ಕೌಶಲ್ಯಗಳನ್ನು, ಇತರರನ್ನು ಹೇಗೆ ಮಾತನಾಡಿಸಬೇಕು, ಈ ರೀತಿಯಾಗಿರುವಂತಹ ಸಾಕಷ್ಟು ಸಂವಹನದ ಕೌಶಲ್ಯಗಳನ್ನು ವ್ಯಕ್ತಿ ಸಮಾಜದಿಂದ ಕಲಿತಾನೆ ಅಂತಕ್ಕಂಥದ್ದು. ಇಂತಹ ಸಾಮಾಜಿಕ ಕೌಶಲ್ಯಗಳನ್ನು ಕಲಿಬೇಕು ಅಂತಂದ್ರೆ ನಮಗೆ ಸಾಮಾಜೀಕರಣದ ಅತಿ ಅವಶ್ಯಕ ಇದೆ ಅಂತಕ್ಕಂಥ ವಿಚಾರ. ಅದೇ ರೀತಿಯಾಗಿ ಸಾಮಾಜೀಕರಣದಿಂದ ಒಬ್ಬ ವ್ಯಕ್ತಿಗೆ ಏನೆಲ್ಲ ಲಾಭಗಳಿದಾವೆ ಅನ್ನೋದನ್ನು ನೋಡ್ತಾ ಹೋದ್ರೆ ಮೋಸ್ಟ್ಲಿ ಟು ಬಿಲ್ಡ್
ಕಾನ್ಫಿಡೆನ್ಸ್ ಆ್ಯಂಡ್ ಸೆಲ್ಫ್ ಎಸ್ಟೀಮ್ ಅಂತಕ್ಕಂಥದ್ದು. ಸೊ ಈ ಸಾಮಾಜೀಕರಣವು ವ್ಯಕ್ತಿಯನ್ನು ಅವನ ಆತ್ಮವಿಶ್ವಾಸವನ್ನು ಮತ್ತು ಸ್ವಪ್ರಜ್ಞೆಯನ್ನು ಹೆಚ್ಚಿಸ್ತದೆ ಅಂತಕ್ಕಂಥದ್ದು. ಇಂಟ್ರಾಕ್ಟಿಂಗ್ ವಿತ್ ಅದರ್ಸ್ ಎಸ್ಪೆಷಲಿ ಇನ್ ಅ ಸಪೋರ್ಟಿವ್ ಎನ್ವಿರಾನ್ಮೆಂಟ್ ಕ್ಯಾನ್ ಸಿಗ್ನಿಫಿಕೆಂಟ್ಲಿ ಬೂಸ್ಟ್ ಅ ಚೈಲ್ಡ್ಸ್ ಕಾನ್ಫಿಡೆನ್ಸ್ ಆ್ಯಂಡ್ self-esteems. Socialization helps individuals overcome the fear of new situation and people, making them more comfortable and self-assured in different environments. ಮನುಷ್ಯ ಅಥವಾ ಒಬ್ಬ ವ್ಯಕ್ತಿ, ಒಂದು ಮಗು ಸಮಾಜದಲ್ಲಿ ಅಥವಾ ಸಮೂಹದಲ್ಲಿ ಬದುಕಬೇಕಂತಂದ್ರೆ ಆತನಿಗೆ ಬಹಳಷ್ಟು ಆತ್ಮವಿಶ್ವಾಸ ಬೇಕಾಗ್ತದೆ. ತಾನು ಹೇಗಿದ್ದೀನಿ, ತಾನೇನು ಮಾತಾಡ್ತಾ ಇದ್ದೀನಿ, ತಾನು ಯಾವ ರೀತಿ ವರ್ತಿಸ್ತಾ ಇದ್ದೀನಿ ಅನ್ನುವಂತಹ ವಿಚಾರಗಳ ಕುರಿತು ತನಗೆ ಒಂದು ಏನಂತ ಆತ್ಮಶಕ್ತಿ ಅಥವಾ ಆತ್ಮವಿಶ್ವಾಸ ಅನ್ನೋದು ಬೇಕಾಗ್ತದೆ. ಕಾನ್ಫಿಡೆನ್ಸ್, ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನೋದು ಬೇಕಾಗ್ತದೆ. ಮತ್ತು ಸ್ವಪ್ರಜ್ಞೆ ಅಂತಕ್ಕಂಥದ್ದು, ಸ್ವ ಅರಿವು ಅಂತಕ್ಕಂಥದ್ದು ಆತನಿಗೆ ಇರಬೇಕಾಗ್ತದೆ. ಸೊ ಅದು ಇರಬೇಕು ಅಂತಂದ್ರೆ ಆತ ಸಮಾಜದಿಂದ, ಈ ಸಾಮಾಜೀಕರಣದಿಂದ ಮಾತ್ರ ಅವುಗಳನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥದ್ದು. ಅಂದಾಗ ಮಾತ್ರ ವಿವಿಧ ಸನ್ನಿವೇಶಗಳಲ್ಲಿ, ವಿವಿಧ ಪರಿಸರದಲ್ಲಿ ಮನುಷ್ಯ ತಾನು ಹೇಗೆ ವರ್ತಿಸಬೇಕು ಮತ್ತು ಹೇಗೆ ನಡ್ಕೊಳ್ಬೇಕು, ತನ್ನ ವರ್ತನೆಯನ್ನು ಹೇಗೆ ಬದಲಾಯಿಸ್ಕೊಳ್ಬೇಕು ಅನ್ನುವಂಥದ್ದನ್ನು ಕಲ್ತ್ಕೋಬೇಕು ಅಂದ್ರೆ ಆತನಲ್ಲಿ ತನ್ನ ಒಂದು ಆತ್ಮವಿಶ್ವಾಸ ಇರಬೇಕಾಗ್ತದೆ. ಆ ಆತ್ಮವಿಶ್ವಾಸ ಹೆಂಗೆ ಬರ್ತದಪ್ಪ ಅಂದ್ರೆ ಅದು ಸಾಮಾಜೀಕರಣದಿಂದ ಬರ್ತದೆ ಅಂತಕ್ಕಂತಹ ವಿಚಾರವನ್ನು ನಾವು ತಿಳ್ಕೋಬೇಕಾಗ್ತದೆ ಅಂತಕ್ಕಂಥದ್ದು. ಸೊ ಅದೇ ರೀತಿಯಾಗಿ ಸಾಮಾಜೀಕರಣದ ಮತ್ತೊಂದು ಮಹತ್ವದ ಏನಪ್ಪ ಅಂತಂದ್ರೆ, ಬಹುಶಃ ತಮ್ಮೆಲ್ಲರಿಗೂ ಗೊತ್ತು, ಒಬ್ಬ ವ್ಯಕ್ತಿ ಸಮಾಜದಲ್ಲಿ ಒಂದು ಉನ್ನತ ಸ್ಥಾನಕ್ಕೆ ಹೋಗಬೇಕು ಅಂತಂದ್ರೆ, ಅಥವಾ ಒಬ್ಬ ವ್ಯಕ್ತಿಯ ಒಂದು ವ್ಯಕ್ತಿತ್ವ ನಿರ್ಧಾರ ಆಗಬೇಕು ಅಂತಂದ್ರೆ ಅದು ಸಾಮಾಜೀಕರಣದಿಂದ ಮಾತ್ರ ಸಾಧ್ಯ ಅಂತಕ್ಕಂಥದ್ದು. ಪರ್ಸನಾಲಿಟಿ ಆ್ಯಂಡ್ ಸೆಲ್ಫ್ ಡೆವಲಪ್ಮೆಂಟ್, ವ್ಯಕ್ತಿತ್ವ ಮತ್ತು ಸ್ವ ಬೆಳವಣಿಗೆ ಅಂತಕ್ಕಂತಹ ವಿಚಾರ ಸಾಮಾಜೀಕರಣದ ಆಗ್ತದೆ ಅಂತಕ್ಕಂಥ ವಿಚಾರವನ್ನು ನಾವು ತಿಳ್ಕೋಬೇಕಾಗ್ತದೆ. ಯಾಕಂತಂದ್ರೆ ಸಮಾಜದಲ್ಲಿ ವಿಭಿನ್ನ ವ್ಯಕ್ತಿಗಳಿರ್ತಾವೆ, ವಿಭಿನ್ನ ಪರಿಸರ ಇರ್ತದೆ, ವಿಭಿನ್ನ ಸಮುದಾಯಗಳಿರ್ತವೆ, ವಿಭಿನ್ನ ಸಂಸ್ಕೃತಿಗಳಿರ್ತಾವೆ, ವಿಭಿನ್ನ ಭಾಷೆ, ಧರ್ಮ, ಸಂಸ್ಕೃತಿ, ಜನಾಂಗ ಎಲ್ಲವೂ ವಿಭಿನ್ನ ಇದೆ ಈ ಜಗತ್ತಿನಲ್ಲಿ. ಅಂತಹ ಜಗತ್ತಿನಲ್ಲಿ ಇರಬೇಕು ಅಂತಂದ್ರೆ ನಾವು ಅಥವಾ ಆ ಒಬ್ಬ ವ್ಯಕ್ತಿ ಅಥವಾ ಒಂದು ಮಗು ಯಾವ ಸಮುದಾಯದಲ್ಲಿ ಬೆಳೀತದೋ, ಯಾವ ಸಮುದಾಯದಲ್ಲಿ ಬದುಕ್ತದೋ ಅಂತಹ ಸಂದರ್ಭದಲ್ಲಿ ಆ ಸಮುದಾಯದ ನಿರ್ದಿಷ್ಟವಾಗಿರ್ತಕ್ಕಂತಹ ಸಂಸ್ಕೃತಿಯನ್ನು, ನಿಯಮಗಳನ್ನು, ಮೌಲ್ಯಗಳನ್ನು ಕಲ್ತ್ಕೊಳ್ಬೇಕಾಗ್ತದೆ. ಹೀಗೆ ವ್ಯಕ್ತಿ ಸಾಮಾಜಿಕ ಮೌಲ್ಯಗಳನ್ನು ಕಲ್ತ್ಕೊಂಡಾಗ ಆ ವ್ಯಕ್ತಿಯ ವ್ಯಕ್ತಿತ್ವ ಅಥವಾ ಮನೋಭಾವ ಬದಲಾವಣೆ ಆಗ್ತದೆ ಅಂತಕ್ಕಂಥದ್ದು. ಅಷ್ಟೇ ಅಲ್ಲದೆ ಸಾಕಷ್ಟು ಜ್ಞಾನವನ್ನು, ಸಂವಹನ ಕೌಶಲ್ಯಗಳನ್ನು ಮತ್ತು ಏನಂತಾರೆ ನಾವು ಅದಕ್ಕೆ ವಿವಿಧ ರೀತಿಯಾಗಿರ್ತಕ್ಕಂಥ ಸಾಮರ್ಥ್ಯಗಳನ್ನು, ಭಾವನೆಗಳನ್ನು ಹೆಂಗೆ ನಿಯಂತ್ರಣ ಮಾಡಬೇಕು ಅಂತಕ್ಕಂಥದ್ದನ್ನು, ಜೊತೆಗೆ ವಿವಿಧ ರೀತಿಯಾಗಿರ್ತಕ್ಕಂತಹ ತಾಂತ್ರಿಕತೆಯನ್ನು ಕಲ್ತ್ಕೋಬೇಕು ಅಂತಂದ್ರೆ ಆ ವ್ಯಕ್ತಿಗೆ ಸಾಮಾಜೀಕರಣ ಅವಶ್ಯಕತೆ ಇದೆ ಅಂತಕ್ಕಂಥದ್ದು. ಅಂದಾಗ ಮಾತ್ರ ಆ ವ್ಯಕ್ತಿಯಲ್ಲಿ ಒಂದು ವ್ಯಕ್ತಿತ್ವ ನಿರ್ಮಾಣ ಆಗ್ತದೆ, ಸ್ವ ಅಭಿವೃದ್ಧಿ ಆಗ್ತದೆ, ಸ್ವಂತ ಬೆಳವಣಿಗೆ ಆಗ್ತದೆ ಅನ್ನುವಂಥ ವಿಚಾರಗಳನ್ನು ನಾವು ಈ ಸಂದರ್ಭದಲ್ಲಿ ತಿಳ್ಕೊಳ್ಳೋದು ಅತಿ ಅವಶ್ಯಕ ಅಂತ ನನಗನ್ನಿಸ್ತದೆ ಅಂತಕ್ಕಂಥದ್ದು. ಸೊ ಹಾಗೆ ಮುಂದುವರೆದ್ರೆ ಡೆವಲಪಿಂಗ್ ಸೋಷಿಯಲ್ ಆರ್ಡರ್ ಆ್ಯಂಡ್ ಸ್ಟೆಬಿಲಿಟಿ ಅಂತ ಅಂದರೆ ಸಾಮಾಜೀಕರಣದಿಂದ ಸಾಮಾಜಿಕ ನಿಯಂತ್ರಣ ಮತ್ತು ಸುಸ್ಥಿರತೆ ಅಂತಕ್ಕಂಥದ್ದು ಅಭಿವೃದ್ಧಿ ಆಗ್ತದೆ ಅಂತಕ್ಕಂಥ. ಸೋಷಿಯಲ್ ಕಂಟ್ರೋಲ್ ಅಂತ ಏನಂತ ಹೇಳ್ತೀವೋ ಅಥವಾ ಸಾಮಾಜಿಕ ಸ್ಥಿರತೆ ಅಂತ ಏನು ಕರಿತೀವೋ, ಈ ಸಾಮಾಜಿಕ ಸ್ಥಿರತೆ ಹಾಗೇ ಮುಂದುವರಿಬೇಕಾದ್ರೆ ನಮಗೆ ಆ ಸಮಾಜದಲ್ಲಿ ಬದುಕ್ತಕ್ಕಂತಹ ವ್ಯಕ್ತಿಗಳಿಗೆ ಸಾಮಾಜೀಕರಣ, ಒಳ್ಳೆಯ ರೀತಿಯ ಸಾಮಾಜೀಕರಣ ಆದರೆ ಮಾತ್ರ ಸಮಾಜ ಸುಸ್ಥಿರತೆಯಿಂದ ಇರ್ತದೆ ಅಂತಕ್ಕಂಥದ್ದು. ಅದಕ್ಕೆ ಹೇಳ್ತಾರೆ ಸೋಷಿಯಲೈಸೇಷನ್ ಈಸ್ ಅ ಕ್ರೂಸಿಯಲ್ ಫ್ಯಾಕ್ಟರ್ ಇನ್ ಎಸ್ಟ್ಯಾಬ್ಲಿಷಿಂಗ್ ಸೋಷಿಯಲ್ ಆರ್ಡರ್ ವಿತಿನ್ ಅ ಸೊಸೈಟಿ ಅಂತ. ಆ ಸಮೂಹದೊಳಗೆ, ಆ ಸಮಾಜದ ಒಳಗೆ ಒಂದು ಸಾಮಾಜಿಕ ನಿಯಂತ್ರಣ ಇದೆ, ಆ ಸಮಾಜ ಸ್ಥಿರವಾಗಿ ಶಾಂತಿಯಿಂದ ಇದೆ, ಆ ಸಮೂಹ ಶಾಂತಿಯಿಂದ ಇದೆ ಅಂತಂದ್ರೆ ಆ ಒಂದು ಸಮೂಹದಲ್ಲಿ ಸಾಮಾಜೀಕರಣ ಅನ್ನೋದು ಬಹಳ ಮುಖ್ಯವಾಗಿರುವಂತಹ ಪಾತ್ರವನ್ನು ವಹಿಸ್ತದೆ ಅಂತದನ್ನು ನಾವು ನೆನಪಿಡಬೇಕಾಗ್ತದೆ. ಯಾಕಂತಂದ್ರೆ ಒಂದು ಸಮೂಹದಲ್ಲಿ ಬದುಕ್ತಕ್ಕಂತಹ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಆ ಸಮೂಹದ ನೀತಿ ನಿಯಮಗಳನ್ನು, ಮೌಲ್ಯಗಳನ್ನು, ಆ ಸಮೂಹದಲ್ಲಿರ್ತಕ್ಕಂತಹ ಒಂದು ಭಾವನೆಗಳನ್ನು ಅಥವಾ ಆ ಸಮೂಹದಲ್ಲಿ ಏನು ಅವಶ್ಯಕತೆ ಇದೆಯೋ ಅಂತಹ ವಿಚಾರಗಳನ್ನು ತಿಳ್ಕೊಳ್ತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್ ಆಗ್ತದೆ ಅಂತಕ್ಕಂಥದ್ದು. ಅವುಗಳನ್ನು ತಿಳ್ಕೊಂಡು ಬದುಕಿದ್ರೆ ಮಾತ್ರ ಆ ಸಮೂಹ, ಆ ಸಮುದಾಯದಲ್ಲಿ ಶಾಂತಿ, ಸ್ಥಿರತೆ ಉಳ್ಕೋತದೆ ಅಂತಕ್ಕಂಥದ್ದು. ಯಾವಾಗ ವ್ಯಕ್ತಿ ತಾನು ಜೀವಿಸುವಂತಹ ಸಮೂಹ ಅಥವಾ ಸಮುದಾಯ ಅಥವಾ ಸಮಾಜದಲ್ಲಿ ಇರುವಂತಹ ಮೌಲ್ಯಗಳನ್ನು, ನಿಯಮಗಳನ್ನು ಅಥವಾ ಮತ್ತೊಂದು
ಸಂಪ್ರದಾಯಗಳನ್ನು ರೂಢಿಗಳನ್ನು ಪಾಲಿಸೋದಿಲ್ವೋ ಆವಾಗ ಆ ಸಮುದಾಯಕ್ಕೆ ಅಥವಾ ಆ ಸಮಾಜಕ್ಕೆ ಆ ಸಮೂಹಕ್ಕೆ ಕಂಟಕ ಆಗ್ತದೆ ಅಂತಕ್ಕಂಥದ್ದು. ಇಲ್ಲ ಅಂತಂದ್ರೆ ಅಲ್ಲಿ ಏನಾಗ್ತದೆ ಅಂದ್ರೆ ಒಂದು ಅಸ್ಥಿರತೆ ಕಾಡಕ್ಕೆ ಸ್ಟಾರ್ಟ್ ಆಗ್ತದೆ ಅಂತಕ್ಕಂಥದ್ದು. ಹಾಗಾಗಿ ಬಹುತೇಕ ನಾವು ಬಹಳಷ್ಟು ದೇಶಗಳಲ್ಲಿ ನೋಡ್ತೀವಿ ಅಥವಾ ಬಹಳಷ್ಟು ಸಮುದಾಯಗಳು ನೋಡ್ತೀವಿ. ಆ ಸಮುದಾಯದಲ್ಲಿ ಏನಾದರೂ ಮೌಲ್ಯಗಳು ಅಥವಾ ಆ ಸಂಸ್ಕೃತಿ ಆಗಿರ್ಬೋದು ಅದೆಲ್ಲ ಅವನತಿ ಹಾದಿ ಹಿಡಿದಿತ್ತು ಅಂದ್ರೆ ಅಥವಾ ಅವೆಲ್ಲ ಕರೆಕ್ಟಾಗಿ ಇರಲಿಲ್ಲ, ಅವುಗಳನ್ನ ಜನ ಪಾಲಿಸಲಿಲ್ಲ ಅಂತಂದ್ರೆ ಆ ಸಮುದಾಯ ಅಳಿವಿನ ಅಂಚಿಗೆ ಹೋಗ್ತದೆ ಅಂತಕ್ಕಂಥದ್ದು. ಬಹುಶಃ ಅಂತಹದನ್ನು ಇತ್ತೀಚೆಗೆ ನಾವು ಕೆಲವೊಂದಿಷ್ಟು ಜನರ ಒಂದು ಹವ್ಯಾಸಗಳಾಗಿರ್ಬೋದು, ರೂಢಿಗಳಾಗಿರ್ಬೋದು, ಸಂಪ್ರದಾಯಗಳಾಗಿರ್ಬೋದು ಅಥವಾ ಮಾಡರ್ನ್ ವ್ಯಾಲ್ಯೂಸ್ ಆಗಿರ್ಬೋದು, ಇವುಗಳು ಬಂದ ನಂತರ ಆ ಸಮುದಾಯದಲ್ಲಿರುವಂತಹ ನಂಬಿಕೆಗಳು ಮೌಲ್ಯಗಳು ಏನಾಗ್ತಾ ಇದ್ದಾವೆ, ಕ್ಷೀಣಿಸ್ತಾ ಇದ್ದಾವೆ ಅಂತಕ್ಕಂಥದ್ದು. ಹಾಗಾಗಿ ನಾವು ಯಾವುದು ಕ್ಷೀಣಿಸಬಾರ್ದು, ಹೋಗಬೇಕು ಅಂದರೆ ಬದಲಾವಣೆ ಸಹಜ, ಬದಲಾವಣೆಗೆ ಒಳಪಡಬೇಕು, ಒಪ್ಕೋತೀವಿ ನಾವು. ಬಟ್ ಇರೋದನ್ನು ಅತಿಯಾದಂತಹ ಸ್ವಾತಂತ್ರ್ಯ, ಅತಿಯಾಗಿರ್ತಕ್ಕಂತಹ ಭದ್ರತೆ, ಸಾಮಾಜಿಕ ಭದ್ರತೆ, ಇವೆಲ್ಲ ಅತಿಯಾದಂತಹ ಸ್ವಾರ್ಥ ಭಾವನೆ ಇವೆಲ್ಲ ಬಂದುಬಿಟ್ಟು ಅಂತಂದ್ರೆ ಸಮಾಜದಲ್ಲಿ ಏನಾಗ್ತದಪ್ಪ ಅಂದ್ರೆ ಆ ಸಾಮಾಜಿಕ ಸ್ಥಿರತೆಯನ್ನು ಕಾಪಾಡೋದು ಬಹಳ ಕಷ್ಟ ಆಗ್ತದೆ ಅಂತಕ್ಕಂಥದ್ದು. ಹಾಗಾಗಿ ಸಾಮಾಜಿಕ ಸ್ಥಿರತೆ ಮತ್ತು ಸಾಮಾಜಿಕ ಭದ್ರತೆಯನ್ನು ಅಥವಾ ಸಾಮಾಜಿಕ ನಿಯಂತ್ರಣವನ್ನು ನಾವು ಕಾಪಾಡಬೇಕು ಅಂತಂದ್ರೆ, ಡೆವಲಪ್ಮೆಂಟ್ ಮಾಡಬೇಕು ಅಂತಂದ್ರೆ ಅಲ್ಲಿ ಆ ವ್ಯಕ್ತಿಗಳಲ್ಲಿ, ಆ ಸಮೂಹ ಅಥವಾ ಸಮಾಜದಲ್ಲಿರ್ತಕ್ಕಂತಹ ವ್ಯಕ್ತಿಗಳಿಗೆ ನಾವು ಸಾಮಾಜೀಕರಣ ಅಂತಕ್ಕಂತಹ ಒಂದು ಸಾಮಾಜೀಕರಣವನ್ನು ಮಾಡಿದಾಗ ಮಾತ್ರ ಅಥವಾ ಸಾಮಾಜೀಕರಣಕ್ಕೆ ಒಳಪಟ್ಟಾಗ ಮಾತ್ರ ಈ ಸ್ಥಿರತೆ ಮತ್ತು ಅಭಿವೃದ್ಧಿ ಅನ್ನೋದು ಸಾಧ್ಯ ಆಗ್ತದೆ ಅಂತಕ್ಕಂಥ ವಿಚಾರವನ್ನು ನಾವು ತಿಳ್ಕೋಬಹುದು. ಹಾಗೆ ಬಹಳ ಮುಖ್ಯವಾಗಿರ್ತಕ್ಕಂತಹ ಇನ್ನೊಂದು ಮಹತ್ವದಂಥ ವಿಚಾರ ಏನಪ್ಪ ಅಂತಂದ್ರೆ ರೋಲ್ ಇನ್ ಸೋಷಿಯಲ್ ಮೊಬಿಲಿಟಿ ಅಂತ. ಸಾಮಾಜೀಕರಣದ ಪಾತ್ರ ಏನಪ್ಪ ಅಂದರೆ ಸಾಮಾಜಿಕ ಚಲನಶೀಲತೆಯಲ್ಲಿ ಸಾಮಾಜೀಕರಣದ ಪಾತ್ರ ಅಂತ. ಸಾಮಾಜಿಕ ಚಲನಶೀಲತೆ ಅಂದರೆ ಏನು? ಒಬ್ಬ ವ್ಯಕ್ತಿ ಒಂದು ಹಂತದಿಂದ ಮತ್ತೊಂದು ಹಂತಕ್ಕೆ ಹೋಗಬೇಕು ಅಂತಂದ್ರೆ, ಒಂದು ಸ್ಟೇಟಸ್ಸಿಂದ ನೆಕ್ಸ್ಟ್ ಸ್ಟೇಟಸ್ಗೆ ಹೋಗಬೇಕು ಅಂತಂದ್ರೆ, ಅಥವಾ ಒಂದು ವ್ಯವಸ್ಥೆಯಿಂದ ಮತ್ತೊಂದು ವ್ಯವಸ್ಥೆಗೆ ಆತ ಬದಲಾವಣೆಗೆ ಒಳಪಡಬೇಕು ಅಂತಂದ್ರೆ ಆ ವ್ಯಕ್ತಿಗೆ ತನ್ನ ಜೀವನದಲ್ಲಿ ಆಗುವಂತಹ ಸಾಮಾಜೀಕರಣದ ಪಾತ್ರ ಬಹಳ ಮುಖ್ಯವಾಗ್ತದೆ ಅಂತಕ್ಕಂಥದ್ದು. ಉದಾಹರಣೆಗೆ ನಾವು ಹೇಳಬೇಕು ಅಂತಂದ್ರೆ, ಒಬ್ಬ ವ್ಯಕ್ತಿ ಇವತ್ತು ಬಹಳ ಬಡವ ವ್ಯಕ್ತಿ ಇರ್ತಾನೆ. ಆ ವ್ಯಕ್ತಿಗೆ ಒಂದು ಶಿಕ್ಷಣ ಅನ್ನುವಂತಹ ಅತ್ಯುತ್ತಮವಾದಂತಹ ಸಾಮಾಜೀಕರಣದ ಒಂದು ಸಾಧನದಿಂದ, ಶಿಕ್ಷಣ ಎಂಬ ಸಾಧನದಿಂದ ಆ ವ್ಯಕ್ತಿಗೆ ಒಂದು ಉತ್ತಮವಾದಂತಹ ಶಿಕ್ಷಣವನ್ನು ಕೊಟ್ಟಿದ್ದಾದ್ರೆ, ಉತ್ತಮವಾದಂತಹ ಜ್ಞಾನವನ್ನು ಕೊಟ್ಟಿದ್ದಾದ್ರೆ ಆ ವ್ಯಕ್ತಿ, ಬಡ ವ್ಯಕ್ತಿ ಇವತ್ತು ಬಹಳಷ್ಟು ಜ್ಞಾನ ಪಡ್ಕೊಂಡಿರ್ತಕ್ಕಂತಹ ಶ್ರೀಮಂತ ವ್ಯಕ್ತಿ ಆಗಲಿಕ್ಕೆ ಸಾಧ್ಯ ಐತಿ ಅಂತಕ್ಕಂಥದ್ದು. ಉದಾಹರಣೆಗೆ ನಾವು ಅಂಬೇಡ್ಕರ್ ಅವರು ನೋಡ್ಬೋದು. ಅದೇ ರೀತಿ ಸಾಕಷ್ಟು ಟೆಕ್ನಾಲಜಿಯಲ್ಲಾಗಿರ್ಬೋದು ಅಥವಾ ಮತ್ತೊಂದು ಧಾರ್ಮಿಕ ವ್ಯವಸ್ಥೆಯಾಗಿರ್ಬೋದು, ಹೀಗೆ ವಿವಿಧ ರೀತಿಯಾಗಿರ್ತಕ್ಕಂತಹ ಜ್ಞಾನಗಳನ್ನು, ಸಮಾಜದಲ್ಲಿರುವಂತಹ ಕೌಶಲ್ಯಗಳನ್ನು ನಾವು ಕಲಿತ್ಕೊಂಡಾಗ, ವಿಭಿನ್ನವಾಗಿರ್ತಕ್ಕಂಥ ವಿಚಾರಗಳನ್ನು ನಾವು ತಿಳಿದುಕೊಂಡಾಗ ಏನಾಗ್ತದೆ ಅಂತಂದ್ರೆ ನಾವು ಈಗಿರುವಂತಹ ಹಂತದಿಂದ ಅಥವಾ ಈಗಿರುವಂತಹ ಸಾಮಾಜಿಕ ಸ್ಥಾನಮಾನದಿಂದ ಉನ್ನತ ಸ್ಥಾನಮಾನಕ್ಕೆ ಏರಬಹುದು ಅಥವಾ ಇಳಿಬಹುದು ಅಂತಕ್ಕಂಥದ್ದು. ನಮ್ಮಲ್ಲಿ ಆ ಒಂದು ರೀತಿಯ ಸಾಮಾಜಿಕರಣ ಆಗದೇ ಹೋದರೆ, ಅಥವಾ ಫಾರ್ ಎಕ್ಸಾಂಪಲ್ ಈಗ ಉದಾಹರಣೆ ಹೇಳಬೇಕು ಅಂತಂದ್ರೆ ಸಾಮಾಜಿಕ ನಿಯಮಗಳನ್ನು ನಾವು ಪಾಲಿಸಲೇ ಇಲ್ಲ ಅಂತಂದ್ರೆ, ಸಾಮಾಜಿಕ ಮೌಲ್ಯಗಳನ್ನು, ಸಾಮಾಜಿಕವಾದಂತಹ ಒಂದು ವಿಚಾರಗಳನ್ನು ತಿಳ್ಕೊಳ್ಳಿಲ್ಲ ಅಂತಂದ್ರೆ ಏನಾಗ್ತದೆ, ನಾವು ಆ ಸಮೂಹದಲ್ಲಿ ಅಪರಾಧಿಗಳನ್ನು ಹಾಗೆ ಬದುಕಬೇಕಾಗ್ತದೆ. ಆವಾಗ ಏನಾಗ್ತಂದ್ರೆ ನಮ್ಮ ಸಾಮಾಜಿಕ ಸ್ಥಾನಮಾನ ಏನಾಗ್ತದೆ, ಕಡಿಮೆ ಆಗ್ತದೆ ಅಂತಕ್ಕಂಥದ್ದು. ಹಾಗೆ ಕಡಿಮೆ ಆಯಿತು ಅಂತಂದ್ರೆ ಈ ರೀತಿಯಾಗಿ ಸಾಮಾಜಿಕ ಚಲನಶೀಲತೆ ಅಂತ ಏನು ಕರಿತೀವೋ, ಸೋಷಿಯಲ್ ಮೊಬಿಲಿಟಿ ಅಂತ ಏನು ಕರಿತೀವೋ, ಈ ಸೋಷಿಯಲ್ ಮೊಬಿಲಿಟಿ ಒಬ್ಬ ವ್ಯಕ್ತಿಗೆ ಆಗಬೇಕು ಅಂತಂದ್ರೆ ಅದರಲ್ಲಿ ಸಾಮಾಜೀಕರಣ ಬಹಳ ಮುಖ್ಯವಾದಂಥ ಪಾತ್ರವನ್ನು ವಹಿಸ್ತದೆ ಅಂತಕ್ಕಂಥ ವಿಚಾರವನ್ನು ನಾವು ತಿಳ್ಕೊಬೇಕಾಗ್ತದೆ. ಹಾಗೆ ಈ ಸಾಮಾಜೀಕರಣ ಆಗಬೇಕು ಅಂತಂದರೆ ಸಾಮಾಜೀಕರಣದ ಮೇಲೆ ಬಹಳ ಮುಖ್ಯವಾದಂಥ ಪ್ರಭಾವ ಬೀರ್ತಕ್ಕಂತಹ ವಿಚಾರ ಏನು ಅಂತಂದ್ರೆ ಅದು ಸಾಮಾಜೀಕರಣದ ನಿಯೋಗಿಗಳು ಅಂತ. ಸೋಷಿಯಲೈಸೇಷನ್ ಏಜೆಂಟ್ಸ್ ಭಾಳಷ್ಟು ಪ್ರಭಾವ ಬೀರ್ತವೆ ಅಂತಕ್ಕಂಥ ವಿಚಾರವನ್ನು ನಾವು ತಿಳ್ಕೊಬೇಕಾಗ್ತದೆ. ಬಹುಶಃ ತಮ್ಮೆಲ್ಲ ಗೊತ್ತಿರ್ಬೋದು ಸಾಮಾಜೀಕರಣದ ನಿಯೋಗಿಗಳು ಯಾವುವು ಅಂತಂದ್ರೆ ಗೊತ್ತಿದೆ ತಮಗೆ. ಅದು ಆ ಕುಟುಂಬ ಆಗಿರ್ಬೋದು, ನೆರೆಹೊರೆಯವರಾಗಿರ್ಬೋದು, ಅಥವಾ ಸ್ನೇಹಿತರಾಗಿರ್ಬೋದು, ಅಥವಾ ಸಮವಯಸ್ಕರ ಗುಂಪಾಗಿರ್ಬೋದು, ಶಾಲೆ ಆಗಿರ್ಬೋದು, ಕಾಲೇಜ್ ಆಗಿರ್ಬೋದು, ಮಾಧ್ಯಮಗಳಾಗಿರ್ಬೋದು, ಸುದ್ದಿ ಮಾಧ್ಯಮಗಳು, ಇವೆಲ್ಲವೂ ಕೂಡ ಒಬ್ಬ ವ್ಯಕ್ತಿ ಸಮೂಹದಲ್ಲಿ ಹೇಗೆ ಬದುಕಬೇಕು ಅನ್ನುವುದನ್ನು ಅವು ಪ್ರಭಾವಿಸ್ತಾ ಇರ್ತವೆ ಅಂತಕ್ಕಂಥವು. ಅವು ಅದಕ್ಕೆ ನಾವು ಹೇಳ್ತೀವಿ ಇಂಟರ್ನಲ್ ಫ್ಯಾಕ್ಟರ್ ಆ್ಯಂಡ್ ಎಕ್ಸ್ಟರ್ನಲ್ ಫ್ಯಾಕ್ಟರ್ ಅಂತ. ಸೊ ಆಂತರಿಕವಾಗಿರ್ತಕ್ಕಂಥ ಅಂಶಗಳು, ಕೆಲವು ಬಾಹ್ಯವಾದಂತಹ ಪರಿಸರ ಏನು ಮಾಡ್ತದಪ್ಪ ಅಂತಂದರೆ ನಾವು ಸಮಾಜದಲ್ಲಿ ಹೇಗೆ ಜೀವಿಸಬೇಕು, ಹೇಗೆ ಬದುಕಬೇಕು ಅನ್ನುವಂಥ ವಿಚಾರವನ್ನು ನಮಗೆ ತಿಳಿಸಿಕೊಡ್ತದೆ. ಆ ನಿಟ್ಟಿನಲ್ಲಿ ಜೊತೆಗೆ ಸಮೂಹದಲ್ಲಿ ಇದ್ದಾಗ ನಾವು ಯಾವ ರೀತಿ ಡಿಸಿಷನ್ ತೆಗೆದುಕೊಳ್ತೀವಿ, ನಿರ್ಧಾರಗಳನ್ನು ತೆಗೆದುಕೊಳ್ತೀವಿ ಸಮೂಹದಲ್ಲಿ
ಅನ್ನುವಂಥ ವಿಚಾರಗಳನ್ನು ನಾವು ನೋಡಿಕೊಂಡ್ರೆ ಆವಾಗ ನಮಗೆ ಈ ಸಾಮಾಜಿಕರಣದ ನಿಯೋಗಿಗಳು ನಮ್ಮ ಮೇಲೆ ಬಹಳಷ್ಟು ಪ್ರಭಾವವನ್ನು ಬೀರ್ತವೆ ಅಂತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಸಾಮಾಜೀಕರಣದ ನಿಯೋಗಿಗಳೇನಿದವೋ ಆ ನಿಯೋಗಿಗಳು ಸಾಮಾಜೀಕರಣದ ಬಹುಮುಖ್ಯವಾದ ಪಾತ್ರವನ್ನು ವಹಿಸ್ತವೆ ಅಂತಕ್ಕಂಥ ವಿಚಾರವನ್ನು ನಾವು ನೆನಪಿಡಬೇಕಾಗ್ತದೆ ಅಂತ. ಹಾಗಾಗಿ ಸಾಮಾಜೀಕರಣ ಅಂತಂದ್ರೆ ಅದು ಪ್ರತಿಯೊಬ್ಬ ವ್ಯಕ್ತಿಗೂ ಅತಿ ಅವಶ್ಯಕ ಅನ್ನೋದನ್ನು ಮರಿಬಾರ್ದು ಅಂತಕ್ಕಂಥದ್ದು. ಸೊ ಹೀಗೆ ಸಾಮಾಜೀಕರಣ ಸಾಕಷ್ಟು ವಿಚಾರಗಳನ್ನು, ಸಾಕಷ್ಟು ಅಂಶಗಳನ್ನು ನಮಗೆ ಏನು ಮಾಡ್ತದಪ್ಪ ಅಂದ್ರೆ ಸಮಾಜದಲ್ಲಿ ಒಬ್ಬ ವ್ಯಕ್ತಿಯನ್ನಾಗಿ, ಒಳ್ಳೆಯ ವ್ಯಕ್ತಿಯನ್ನಾಗಿ ಗುರುತಿಸ್ಕೊಳ್ಳಿಕ್ಕೆ ಸಹಾಯ ಮಾಡ್ತದೆ ಅಂತಕ್ಕಂಥದ್ದು. ಇದರ ಜೊತೆಗೆ ಬಹಳ ಇನ್ನೊಂದು ಬಹುಮುಖ್ಯವಾದ ವಿಚಾರವನ್ನು ತಿಳ್ಕೊಳ್ಬೇಕಾಗಿರ್ತದೆ. ಸಾಮಾಜೀಕರಣ ಏನು ಮಾಡ್ತದಪ್ಪ ಅಂದ್ರೆ ಇಟ್ ಇಸ್ ಇನ್ಫ್ಲೂಯೆನ್ಸಿಂಗ್ ಸೋಷಿಯಲ್ ಚೇಂಜ್ ಆ್ಯಂಡ್ ಅಡಾಪ್ಟೇಷನ್ ಅಂತ. Socialization is more than a one-way process. It impacts both society and culture. As individuals internalize cultural norms and values, they may also challenge and reshape them. As a result of socialization, individuals can question and challenge existing norms or advocate for new ideas, leading to social change. It is essential that societies adapt to changing circumstances and remain relevant in dynamic world in order to stay relevant. ಸೊ ಇಲ್ಲಿ ಏನು ನಾವು ಅಂದ್ಕೋತೀವಿ ಅಂತಂದ್ರೆ ಸಾಮಾಜೀಕರಣವು ಸಾಮಾಜಿಕ ಬದಲಾವಣೆ ಮತ್ತು ಹೊಂದಾಣಿಕೆಯ ಮೇಲೆ ಬಹಳಷ್ಟು ಪ್ರಭಾವ ಬೀರ್ತದೆ ಅಂತ. ಹೇಗೆ ಅಂತಂದ್ರೆ ಸಮಾಜದಲ್ಲಿರುವಂತಹ ನೀತಿಗಳು, ನಿಯಮಗಳು, ಸಂಸ್ಕೃತಿ ಅವು ಒಬ್ಬ ವ್ಯಕ್ತಿಯ ಮೇಲೆ ಮಾತ್ರ ಪ್ರಭಾವ ಬೀರದೆ ಆ ವ್ಯಕ್ತಿಯಿಂದ ಆ ಸಮುದಾಯದ ಮೇಲೆ, ಆ ಸಮೂಹದ ಮೇಲೆ ಪ್ರಭಾವ ಬೀರ್ತದೆ ಅಂತ. ಬಹುಶಃ ತಮಗೆಲ್ಲರಿಗೂ ಗೊತ್ತಿರಬಹುದು, ಇವತ್ತು ಅಂಬೇಡ್ಕರ್ ಅವರ ಒಂದು ಪ್ರಭಾವ ಇಡೀ ದೇಶದ ಮೇಲೆ ಆಗಿದೆ ಅಂತಕ್ಕಂಥದ್ದು. ಅವರು ಬರೆದಿಟ್ಟಿರ್ತಕ್ಕಂತಹ ಸಂವಿಧಾನದ ಪ್ರಭಾವ ಇಡೀ ನಮ್ಮ ದೇಶ ಮಾತ್ರ ಅಲ್ಲ, ಜಗತ್ತಿನ ಮೇಲೆಯೂ ಕೂಡ ಆಗಿರ್ತಕ್ಕಂಥದ್ದು. ಅಂತಹ ಒಂದು ಒಳ್ಳೆಯ ಮೌಲ್ಯಗಳಿಂದ ಕೊಂಡಿರ್ತಕ್ಕಂತಹ ಒಂದು ಸಂವಿಧಾನ ನಮ್ಮ ಮೇಲಾಗ್ತದೆ ಮತ್ತು ಈ ಸಮಾಜದಲ್ಲಿ, ಆ ಸಮೂಹದಲ್ಲಿ ಬದಲಾವಣೆಗೆ ಕಾರಣೀಭೂತ ಆಗಿದೆ ಅಂತಕ್ಕಂಥದ್ದು. ಬಹುಶಃ ಇವತ್ತು ಬಹಳಷ್ಟು ನಾವು ಅಂದ್ಕೋತೀವಿ ದಲಿತ ಸಮುದಾಯದವರು ಅಷ್ಟೇ ಅಂತ. ನಿಜವಾಗ್ಲೂ ದಲಿತ ಸಮುದಾಯ ಮಾತ್ರವಲ್ಲ, ಇಡೀ ಭಾರತ ದೇಶದ ಎಲ್ಲ ಸಮುದಾಯಗಳೂ ಕೂಡ ಅಂಬೇಡ್ಕರ್ ಅವರ ಒಂದು ವಿಚಾರಗಳಿಂದ ಬಹಳಷ್ಟು ಪ್ರಭಾವಿತರಾಗ್ಯಾರ, ಬಹಳಷ್ಟು ಬದಲಾವಣೆಗೆ ಒಳಪಟ್ಟಿದ್ದಾರಂತ. ಸೊ ಇದರಿಂದ ಇಡೀ ಸಮಾಜ ಬದಲಾವಣೆ ಆಗಿದೆ ಅಂತ. ಗಾಂಧೀಜಿಯವರ ವಿಚಾರಗಳೇನಿದಾವೋ, ಗಾಂಧೀಜಿಯವರ ಸತ್ಯ ಅಹಿಂಸೆ ಸತ್ಯಾಗ್ರಹ ಅನ್ನುವಂಥ ವಿಚಾರಗಳು ಈ ಸಮಾಜ ಅವರ ಒಂದು ವಿಚಾರಗಳು ಇಡೀ ಸಮಾಜವನ್ನು ಬದಲಿಸಿದ, ಇಡೀ ಸಮೂಹವನ್ನು ಬದಲಿಸಿದೆ ಅಂತ. ಸೊ ಇದೇನಾಗ್ತದೆ ಅಂತ, ಇಂತಹ ವಿಚಾರಗಳು ಸಾಮಾಜೀಕರಣಕ್ಕೆ ಒಳಪಟ್ಟಾಗ ಸಾಮಾಜೀಕರಣದ ಇಂತಹ ವಿಚಾರಗಳನ್ನು ನಾವು ತಿಳ್ಕೊಂಡು ಅಂದ್ರೆ ನಾವು ಬದಲಾಗುವುದರ ಜೊತೆಗೆ ನಮ್ಮ ಜೊತೆಯಲ್ಲಿರುವಂತಹ ನಮ್ಮ ಸ್ನೇಹಿತರನ್ನು, ನಮ್ಮ ಕುಟುಂಬದವರನ್ನು ಅಥವಾ ನಮ್ಮ ಸಮುದಾಯದವರನ್ನು ನಾವು ಬದಲಾಯಿಸಲಿಕ್ಕೆ ಸಾಧ್ಯ ಐತಿ ಅಂತ. ಈ ಬದಲಾವಣೆ ಅನ್ನೋದು ಸಮಾಜದಲ್ಲಿ ಸಾಕಷ್ಟು ಬದಲಾವಣೆಗೆ ಕಾರಣ ಆಗ್ತದೆ ಅಂತಕ್ಕಂಥದ್ದು. ಹಾಗಾಗಿ ಈ ಸಾಮಾಜೀಕರಣ ಅಂತಕ್ಕಂಥದ್ದು ಸಾಮಾಜಿಕ ಬದಲಾವಣೆಯಲ್ಲಿ ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸ್ತದೆ ಅನ್ನುವಂಥ ವಿಚಾರಗಳನ್ನು ನಾವು ತಿಳ್ಕೋಬೇಕಾಗ್ತದೆ ಅಂತಕ್ಕಂಥದ್ದು. ಒಟ್ಟಿನಲ್ಲಿ ನಾವು ಹೇಳಬೇಕು ಅಂತಂದ್ರೆ ಸಾಮಾಜೀಕರಣ ಅಂತಕ್ಕಂಥದ್ದು ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಬಹಳಷ್ಟು ಪ್ರಮುಖ ಪಾತ್ರ ವಹಿಸ್ತದೆ. ಒಬ್ಬ ವ್ಯಕ್ತಿ ಅತಿ ಸುಸಜ್ಜಿತವಾಗಿ ಅಥವಾ ಒಬ್ಬ ಒಳ್ಳೆಯ ಸುಸಂಸ್ಕೃತನಾಗಿ ಜೀವಿಸಬೇಕು, ಸಮೂಹ ಜೀವಿಯಾಗಿ ಬದುಕಬೇಕು, ಬಾಳಬೇಕು ಅಂತಂದ್ರೆ ಸಾಮಾಜೀಕರಣ ಅನ್ನೋದು ಬಹಳಷ್ಟು ಮುಖ್ಯ ಆಗ್ತದೆ ಅನ್ನೋದನ್ನು ನಾವು ಯಾವತ್ತೂ ಮರಿಬಾರ್ದು. ಆ ನಿಟ್ಟಿನಲ್ಲಿ ನಾವು ಒಳ್ಳೆಯ ನಾಗರಿಕರಾಗೋಣ, ಒಳ್ಳೆಯ ಸಮೂಹ ಜೀವಿಗಳಾಗೋಣ ಅಂತ ಹೇಳ್ತಾ ಸಾಮಾಜೀಕರಣದ ಮಹತ್ವವನ್ನು ಅರಿತುಕೊಂಡಿರ್ತಕ್ಕಂಥ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ನಾನೀಗ ಈ ಒಂದು ಅವಧಿಯನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.